ಅಲ್ಲ ಕಣಪ್ಪ, ಬಾಯಲ್ಲಿ ಯಾಕೆ ಹೇಳು. ಅಲ್ಲ, ನನಗೂ ಒಬ್ಬಳೇ ಇರೋಕ್ಕೆ ಆಗಲ್ಲ. ನೀನು ಬತ್ತಾ ಹೋಗ್ತಾ ಇರಂಗಿ. ಮನೆಯಾಗೆ ಊಟನು ನೋಡ್ಕೆ, ತರಕಾರಿ ಎಣ್ಣೆ ಬೆಣ್ಣೆ ಅಂತ ಹೇಳಿ ಹಂಗೆ ಎಲ್ಲ ನೋಡ್ಕೋಬೇಕು ಕಣಪ್ಪ. ನೀನು ನೋಡ್ಕೊಂಬಂಗೆ ಸುಮ್ಮನೆ ಹಿಂಗೇನೆ ಹೋದ್ರೆ ಹೆಂಗೆ? ನನಗೆ ಯಾರೂ ಇಲ್ಲ ಅಂದರೆ ಬೇಜಾರಾಗಲ್ಲ? ನಾನು ಒಬ್ಬಂಟಿಯಾಗಿ ಒಬ್ಬಳೇ ಇರಬೇಕಂದ್ರೆ ನನಗೂ ಬೇಜಾರು. ನಿನ್ಗೇನಪ್ಪ, ನಿನಗೆ ಸೊಸೆಯರು ಮಾಡಿಕ್ತಾರೆ, ಉಮ್ತೀಯ, ಮಕ್ಕಳು ಇದ್ದಾರೆ, ಇಬ್ಬರಳು ಸೊಸೆಯರು ಇದ್ದಾರೆ. ನಾನು ನೋಡು ಅನಾಥೆ ಆಗ್ಬಿಟ್ಟೆ ಇವತ್ತು. ಹಿಂಗೆಲ್ಲ ಯಾಕೆ ಮಾಡ್ಬೇಕಾಗಿತ್ತು? ಮುಂದಾಗಿ ಇದೆಲ್ಲನ ಅರ್ಬಿರ್ಬೇಕಾಯ್ತು. ಅರ್ಬಿಲ್ಲದ ಕತ್ತೆ ಥರ ಮಾಡ್ಕೊಂಡಲ್ಲ ನೀನು. ಮುಂದಾಗ ಅರ್ಬಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಅನ್ಭವ್ಸು. ಮಕ್ಕಳು, ನನ್ನ ಮಕ್ಕಳು, ನನ್ನ ಗಂಡ ಅಂಬದು ನಿನ್ನ ಮನ್ಸಾಗ ಇದ್ದಿದ್ರಿ ಹಿಂಗೆ ಮಾಡ್ತಿರ್ಲಿಲ್ಲ. ಅದು ಇದು ಎಂತ ತರವಲದ್ದೆಲ್ಲ ಯೋಚನೆ ಮಾಡ್ಕೊಂಡು ಎಲ್ಲನ ಇರೋ ಬರೋ ದುಡ್ಡೆಲ್ಲ ನಿನ್ನ ತವ್ರ ಮನೆಗೆ ಕಳಿಸ್ತಲ್ಲ. ತವ್ರ ಮನೆ ತರ್ಸ್ಕೊಂಡು ತಿನ್ನೆ ಇವತ್ತು. ಯಾವನಾದ್ನಿ ಯಾರಾಗ್ಬೇಕು ಅವ್ರು ಯಾಗಾದ್ರು. ನಿನ್ನ ಅಣ್ಣ ಏನೂ ಆಗಲಿಲ್ಲ, ನಿನ್ನ ತಮ್ಮನೂ ಆಗಲಿಲ್ಲ, ಯಾವನೂ ಆಗಲಿಲ್ಲ, ಕಳಿಸಿರು. ನೀನೇನಾನ ಇಲ್ಲಿ ಕೆಟ್ಟು ತವ್ರ ಮನೆ ಸೇರಿರಿ ಇಷ್ಟೇನೆ. ಎಲ್ಲ ತವ್ರ ಮನೆಗೆ ಕಳಿಸ್ತಲ್ಲ. ಮತ್ತೆ ಇವತ್ತು ಯಾವನಾದ್ನಿ? ನಿಮ್ಮ ಅಣ್ಣ ಯಾದ್ನ, ನಿನ್ನ ತಮ್ಮ ಆದ್ನ, ಯಾವನಾದ್ನಿ? ಯಾಕೊಂಡೋಗಿ ತಿಂದಾರೆಲ್ಲ ಬಂದ್ರೇನೆ ನಿನ್ಗೆ ಇವತ್ತು. ಬಂದ್ರಿ ನೀನೇನು ಮಾಡ್ಕೊಂಡಮ್ಮ, ಎತ್ತಮ್ಮ, ಏನು ಎತ್ತ ಅಂತ ಹೇಳಿ ಕೇಳಕ್ಕೆ ಯಾರನ್ನ ವಿಚಾರ್ಸಕ್ಕೆ ಬಂದ್ರೇನೆ. ಬರಲಿಲ್ಲ. ನಿನ್ನ ಮನೆಯಾಗ ನೀನು ಇರಮ್ಮ ಅಂತ ಹೇಳಿ ಕಳಿಸ್ಬಿಟ್ಟವ್ರು ನಿನ್ನ. ಅಲ್ಲ, ಇವಾಗ ಏನು ಆಗೋದಾಯ್ತು? ನೀನು ಬತ್ತಾ ಹೋಗ್ತಾ ಇರ್ ಮರ. ನೀನು ಬತ್ತಾ ಹೋಗ್ತಾ ಇದ್ರೆ ನನಗೆ ಒಂಥರ ಏನೋ ನೆಮ್ಮದಿ. ನೀನು ಬತ್ತಾ ಹೋಗ್ತಾ ಇದ್ದರೆ ನನಗೇನೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ. ಇಲ್ಲಾಂದ್ರೆ ನಾನು ಒಬ್ಬಂಟಿ ಆಗ್ಬಿಡ್ತೀನಿ. ಅದಕ್ಕಾಗಿನ ಹೇಳ್ತಾ ಇರೋದು. ಇಲ್ಲಡೆ ತಲೆ ಕೆಡಿಸ್ಬೇಡ. ನಿನ್ನ ಕೂಲಿ ಹೋಗು, ಮಾಡ್ಕೊಂಡು ತಿನ್ನು. ತಾಂಬ, ನೀನು ಬೇಕಾಗಿರೋದು ಬಾಯ್ದು ಬಗ್ಸಿದ್ ಮಾಡ್ಕೊಂಡು ತಿನ್ನು ಅಷ್ಟೇ. ಅಯ್ಯಪ್ಪಬ್ಬ ಕಣ ಮಾರೆ, ಮನೆಯಾಗೆ ಯಾತು ಇಲ್ಲ. ನಾನು ನೋಡು ನಮ್ಮ ತಮ್ಮಗಳಿಗೆ ದುಡ್ಡು ಕೊಟ್ಟಿದ್ದೆ, ನನ್ನ ತಮ್ಮಗೂ ನಮ್ಮ ಅಣ್ಣಗೂ. ಕೊಡ್ರ ಮರಯ್ಯ, ಇವ್ ಮನೆಗೆಲ್ಲ ತೋರ್ಬೇಕು ಸಾಮಾನ ಅಂದ್ರೂ ನಡೆಯಲ್ಲ. ಅಯ್ಯ, ದುಡ್ಡು ಬೇರೆನೇ ಇಲ್ಲ ನಂತಾಗೆ. ನಾನೊಂದು ದುಡ್ಡು ಇಕ್ಕೋಬೇಕಾಯ್ತು. ಏನು ಮಾಡ್ತೀವಿ, ಎಲ್ಲ ಇರೋ ಬರೋ ಕೈ ಎಲ್ಲನ ಖಾಲಿ ಮಾಡ್ಕೊಂಡು ಕೈಯೆಲ್ಲ ಇರೋ ಬರೋದೆಲ್ಲ ನಮ್ಮ ಅಣ್ಣಗೂ ನನ್ನ ತಮ್ಮಗೂ ಕೊಟ್ಟೆ. ಇದ್ಯಾವುದೋ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಓಡಾಡಿ ಎಲ್ಲ ದುಡ್ಡು ಮುಗ್ದೈತಿ. ಮನೆಯಾಗೆ ಹೆಂಗಾಗುತ್ತೆ? ಪ್ರತಿಯೊಂದು ಬೇಕು. ಒಬ್ಬಳೇ ಇದ್ದಾಳೆ, ಒಬ್ಬರಿದ್ರೂ ಎಲ್ಲ ಪ್ರತಿಯೊಂದು ಹಾಕ್ಲೇಬೇಕಾ? ಒಂದು ಸಾರು ಮಾಡ್ಬೇಕಂದ್ರೂ, ಒಂದು ಏನೇ ಮಾಡ್ಬೇಕು ಅಂದ್ರೂ ಎಲ್ಲ ಹಾಕ್ಲೇಬೇಕು. ಒಬ್ರಿಗೂ ಹಾಕ್ಬೇಕು, ಇಬ್ಬರಿಗೂ ಹಾಕ್ಬೇಕು, 10 ಜನ ಇದ್ರೆ 10 ಜನಕ್ಕೂ ಹಾಕಬೇಕು. ಎಲ್ಲ ಹಾಕಿರೇನೆ ಆಗೋದು ಅಡುಗೆ. ಏನೋ ಕಮಲಮ್ಮ, ಏನು ಹಂಗೆ ನಿಂತ್ಕೊಂಡೇನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಕಣ ಲಲ್ತಕ್ಕಯ್ಯ. ಏನು ನಮ್ಮಯ್ಯಪ್ಪ, ನಾ ಬತ್ತಾ ಹೋಗ್ತಾ ಇರಪ್ಪ, ನಾನು ಒಬ್ಬಂಟಿ ಆಗಿದ್ದೀನಿ, ನೀನು ಮನೆ ಬತ್ತಾ ಹೋಗ್ತಾ ಇರು ಅಂತಂದರೆ ನಾನು ಬೋರಲ್ಲ ಅಂತ ಹೇಳಿ ಅಯ್ಯಪ್ಪ ಮುಷ್ಟಿ ಹಿಂಗೆ ಮಾಡ್ಕೊಂಡು ಅದೇ ಹೋಗ್ತಾನಲ್ಲ. ಅಲ್ಲ, ಬೋರಲ್ಲ ಅಂತ ಹೇಳಿ ಏನು ಮಾಡ, ನಮ್ಮ ಕೂಲಿ ಹೋಗೋ ಮಾಡ್ಕೊಂಡು ತಿನ್ನು ಅಂತಾರೆ. ಮನೆಯಾಗೆಲ್ಲ ತರಕಾರಿಗೂ ದುಡ್ಡು ಬೇಕು. ಪ್ರತಿಯೊಂದು ಮನೆಯಾಗೆ ಎಣ್ಣೆ ಎಲ್ಲ ರೇಷನ್ ತರಬೇಕು. ಎಷ್ಟು ಖರ್ಚಿರುತ್ತೆ ಲಲ್ತಕ್ಕಯ್ಯ. ಅದಕ್ಕೆ ನೀವೆಲ್ಲನ ಕೂಲಿ ಹೋದ್ರೆ ನಾನು ಕರ್ಕೊಂಡು ಹೋಗ್ರಿ. ಯಪ್ಪ, ನೀನು ಕೂಲಿ ಬತ್ತೀಯ ಕಮಲಮ್ಮ? ಅಯ್ಯೋ ದೇವ್ರಿ. ಸಾವುಕಾರ ಕಿಟ್ಟಪ್ಪನ ಹೆಂಡ್ತಿ ಕೂಲಿ ಬತ್ತಾಳೆ ಅಂದರೆ ಸಾವುಕಾರರು ಅವರು ಅಂತಾರೆ. ಓಯಪ್ಪ, ನೀನು ಕೂಲಿ ಮಾಡ್ತೀಯೇ? ಇನ್ನೇನು ಮಾಡೋಣಮ್ಮ. ಮತ್ತೆ ಮನೆಯಾಗೆ ಯೋಸ್ತೀನಿ ಅಂತ ಸುಮ್ಮನೆ ಹಿಂಗೆ ಕುಕ್ಕಮ್ಮನ. ಒಬ್ಬಳೇ ಇರೋಕ್ಕೂ ಬೇಜಾರ. ಮನೆಯಾಗೆ ಯಾರೂ ಇಲ್ಲ ಅಂದಮೇಲೆ ಇರೋಕ್ಕಾಗಲ್ಲ ಕಣಲಲ್ತಕ್ಕಯ್ಯ. ಸುಮ್ಮನೆನತ್ತ ನಾಲ್ವರ ಜೊತೆಗೆ ಇತ್ಕೊಂಡು ಕಾಲ ಕಳ್ಕೊಂಬಂದ್ರೆ ನಾನು ಮೊದಲೆಲ್ಲ ನನ್ನ ತವ್ರ ಮನೆ ಕೂಲಿನೇ ಮಾಡಿದ್ನಿ. ನನಗೂ ಎಲ್ಲ ಬದುಕು ಬರುತ್ತೆ. ನನ್ನ ತವ್ರ ಮನೆಗೆ ನಾನು ಕಳೆ ತೆಗ್ದೈನಿ, ರಾಗಿ ಹೊಲ ಕೊಯ್ದೈನಿ, ಗದ್ದೆ ಸೋಸಿ ಹಾಕೈನಿ. ಎಲ್ಲ ಬದುಕು ಬರುತ್ತೆ. ಹೊಲದ ಬದುಕು, ಬೀಜ ಬಿತ್ತೋದು ಎಲ್ಲ ಬರುತ್ತೆ. ನನಗಿಂತ ಬದುಕು ಬರಲ್ಲ ಮಂಗಿಲ್ಲ. ನಾನು ನಮ್ಮ ತವ್ರ ಮನೆ ಮಸ್ತ್ ಕೂಲಿ ಮಾಡೈನಿ. ಯಾತ ಹೇಳೋದು ಕಮಲಮ್ಮ? ಕಮಲಮ್ಮ ಕೂಲಿ ಬರುತ್ತಂತ ನಾಳಿಕೆ ಹೋಗ್ತೀವಿ ಹೇಳು ಬಾ. ನಾನು ಭಾಗ್ಯಮ್ಮ ಅಲ್ಲಿ ಹೇಳಿದೀವಿ ಹೇಳು, ಬೇರೆ ಊರು ತಕ್ಕ ಅದೇ ಅಂತ ಊರು ತಕ್ಕೆ ಹೇಳೇವ್ರಿ ಹೊಸರ್ಗ ಬಿಡ್ಸಕ್ಕೆ. ಬಾ ಹೋಗಾನ, ಇನ್ನೇನು ಮಾಡೋಣ. ಹೆಸ್ರಿಗೆ ಏನು ಹೆಂಗೆ ಬಿಡಿಸ್ತೀಯ? ಬಾ ಹೋಗಾನ. ಅಯ್ಯೋ ಅಯ್ಯೋ ಅಯ್ಯೋ, ಕಮಲಮ್ಮ ಕೂಲಿ ಬರುತ್ತಂತೆ? ಅಯ್ಯೋ ದೇವ್ರಿ, ಇದೇನಪ್ಪ ಇದು? ಇನ್ನೇನು ಮಾಡೋಣ ಭಾಗ್ಯಕ್ಕಯ್ಯ, ಒಬ್ಳೆ ಇದ್ದು ಇದ್ದು ಬೇಜಾರಾಗೈತೆ. ಅದಕ್ಕೆ ಅತ್ತ ಹೋಗೋಣ ಅಂತ. ಮನೆಯಾಗ ಬೇಕಲ್ಲ ಎಲ್ಲ. ನಮ್ಮ ಅಣ್ಣಗೂ ನನ್ನ ತಮ್ಮಗೆ ಕೊಟ್ಟಿದ್ದೆ, ಅವ್ರಿನ್ನ ಕೊಡೋದ್ರಾಗೆ ಇದ್ದಾರೆ. ಈ ಅಪ್ಪನ ಕೇಳಿರೆ ಎಲ್ಲ ಕೊಟ್ಟಲ್ಲೇ ನಿಮ್ಮ ಅಣ್ಣಗೂ ನಿಮ್ಮ ತಮ್ಮಗೂ ಇಸ್ಕಳೆ ಅಂತ ಹೇಳಿ ರೇಗಾಡ್ತಾನೆ ಈ ಅಪ್ಪ ಕೆಟ್ಟಪ್ಪ. ಏನು ಮಾಡೋಣ? ಬತ್ತಾ ಹೋಗ್ತಾ ನಾನು ಇರಪ್ಪ. ನೀನಾನ ಬತ್ತಾ ಹೋಗ್ತಾ ಇದ್ರೆ ನನಗೆ ಯಾರೂ ಇಲ್ಲ ಅಂಬೋದೊಂದು ಕ್ವಾರ್ತಿನ ನಾನು ಹೋಗುತ್ತೆ ಅಂತಂದ್ರೆ ನೋಡು, ಬೋರಲ್ಲ ಅಂತ ನಿಗ್ರಿಕೊಂಡು ಹೋಗೋದ. ನೀರು ಸೊಸೆರು ಮುದ್ದೆ ಇಕ್ಕಲ್ಲ, ಹೊರಗೆ ದಪ್ತಾರಲ್ಲ ಸೊಸೆರು, ಅವಾಗ ಗೊತ್ತಾಗುತ್ತೆ. ಈಗೇನ ದಿಂಬ್ರ ಇದ್ದಾನೆ ಅಯ್ಯಪ್ಪ. ದುಡ್ಡು ಇಕ್ಕಣವನಿ ಮಾನ್ಯಸೆ ಜಾಸ್ತಿ ಐತಿ ಅಂತ ನೋಡ್ಕೊಂತಾರೆ. ಆಮೇಲೆ ಆತು ಇಲ್ದಾಗ ಬರೀ ಕೈ ಮಾಡಿದಾಗ ಯಾರು ನೋಡ್ಕೊಂಬಲ್ಲ. ತಡಿ ನೋಡ್ಮಂತವ ನಿನ್ನ ತಕ್ಕೆ ಬತ್ತಾನ ಸುಮ್ಕಿರು. ಕೂಲಿ ಮಾಡ್ಕೊಂಡಾದ್ರು ತಿನ್ನು. ಏನು ಅವ್ರ ಮನೆ ಬಾಗಿಲಿಗೆ ಏನು ಹೋಗ್ತಿ? ಏನು 300 ರೂಪಾಯಿ ಕೂಲಿ ಇವಾಗ ಅವು. ಬೇರೆ ಊರು ತಗೋರು 300-350. ನಮ್ಮೂರಾಗ್ಯಾದ್ರೆ 250 ಎಲ್ಲ ಆಡ್ಕೊಂತಾರಂದ್ರಿ. ನೋಡಪ್ಪ ಕಮಲಮ್ಮ ಹೆಂಗಿದ್ದಿದ್ದು ಸಾವುಕಾರ ಕಿಟ್ಟಪ್ಪನ ಹೆಂಡ್ತಿ.
ಸಾವುಕಾರರು ಮೊದ್ಲೇನೆ ಮಸ್ತಾಗೈತಿ ನೋಡಿ ಕೂಲಿ ಮಾಡ್ತಾರೆ ಅಂತ ಆಡ್ಕೆಂಬ್ತಾರೆ ಅಂದರೆ ಆಡ್ಕೆಂಬರು ಯಾರು ಕೊಡಲ್ಲ ಇವತ್ತು ಅಂದರೆ ಜನಗಳ ಮಧ್ಯೆ ಆಡ್ಕೊಂಡು ಬರ್ಬೋದು ಕಮಲಮ್ಮ ಉಂಬಾಕಿಕ್ತಾರೆ ಕಾಪಿ ಕೊಡ್ತಾರೆ ಅಯ್ಯೋ ಆರಾಮ ಬಗ್ಡ್ಬೋದು ಒಂದೀಟ್ ಇವಾಗ ಎತ್ತೆ ತಾಮಲ್ಲ ಯಾರು ನಿಂಗಸ್ರು ಹಂಗೆ ಬದುಕು ಮಾಡ್ಕೊಂಬರ್ತಾರೆ ಎರಡು ತಡಿ ಕಾಪಿ ಕೊಡ್ತಾರೆ ಬೆಳಗ್ಗೆ ಹೊತ್ನಾಗ 11 ಗಂಟೆ 1 ತಡಿ ಕಾಪಿ ಕೊಡ್ತಾರೆ ತಿರ್ಗಾನ ಬೈನಾತ್ನ 3:30 4 ಗಂಟೆ 1 ಪಟ್ಟು ಕಾಪಿ ಕೊಡ್ತಾರೆ ಮಧ್ಯಾಹ್ನ ಕಾಲ 2 ಗಂಟೆಗೆ ಊಟ ಬಿಸಿದು ಆರಾಮಾಗಿ ಉಂಡ್ಕೊಂಡು ಬರ್ಬೋದು ನಾನು ಕೋಲಿ ಹೋಗಿತ್ತಾಗೆ ನಾನು ಹೊಟ್ಟೆ ತುಂಬ ಉಂಬಾದೋ ಸರಿಯಾಗಿ ಉಂಡ್ಬಿಡ್ತೀನಿ ನಾನೇನ ಕೋಲಿ ಹೋಗಿತ್ತ ತೆಗಿತೀನಿ ಆಡ್ಕೆಂಬ್ಲೇಳಮ್ಮ ಆಡ್ಕೆಂಬ್ತಾರೆ ಅಂತ ಹೇಳಿ ಕೂಲಿ ಹೋಗ್ದಂಗೆ ನಾನು ಹಂಗೆ ಇದ್ದರೆ ನಮ್ಮ ಮನೆ ನಡೆಯಲ್ಲ ಇರೋ ಪರಿಸ್ಥಿತಿ ಹೇಳ್ಬೇಕು ನಾನು ಎಲ್ಲ ಕೂಲಿ ಮಾಡೀನಿ ಎಲ್ಲ ಬದುಕೊಂಡು ಬರುತ್ತೆ ನಾನು ತವ್ರ ಮನೆಗೆ ಎಲ್ಲ ಮಾಡಿ ಬಂದಿದ್ದೀನ ಇಲ್ಲಿ ಹೋಗಲ್ಲ ಅಂತಂದ್ರೆ ಆಗಲ್ಲ ಹೋಗ್ಬೇಕು ಇನ್ನೇನು ಮಾಡೋಣ ನೋಡಿ ಇವಾಗ ಯಾರು ಬರಲ್ಲ ಹೋಗಲ್ಲ ಯಾರು ಮಾತಾಡ್ಸಲ್ಲ ಯಾರು ಕೊಡಲ್ಲ ಒಂದು ತೊಟ್ಟು ಸಾರು ಕೊಡ್ರಿ ಅಂದರೆ ಯಾರು ಕೊಡಲ್ಲ ನಮ್ಮ ಮನೆಗೆ ಹೋಗೋಕ್ಕೂ ಆಗಲ್ಲ ಇವಾಗೇನು ನನಗೇನು ಒಂದಿಟ್ಟು ಸಾರು ಮಾಡ್ಕೊಂಡ್ರು 3 ದಿನ ಆಗುತ್ತೆ ಕೂಲಿ ಹೋದ್ರೆ ಮಧ್ಯಾಹ್ನ ಹೊತ್ನಾಗ ಅಲ್ಲಿ ಉಣ್ಬತ್ತಿ ನಂದೇನೇನು ಮಾಡ್ತಿರಲ್ಲ ಆರಾಮಾಗಿ ಕೂಲಿ ಮಾಡ್ಕೊಂಡಿರ್ತೀನಿ ನಾನೇನು ಯಾರ ಮನೆ ಬಾಗಿಲಿಗೆ ಹೋಗಲ್ಲ ಅಲ್ಲ ಈಗೇನೋ ಕೂಲಿ ಮಾಡ್ತೀನಿ ಅಂತ ಹೇಳ್ತೀಯ ಆದ್ರೆ ವಯಸ್ಸು ಹೋದ್ಮೇಲೆ ಹೋಗಲೇಬೇಕು ಯಾರು ನೋಡ್ಕೊಂತಾರೆ ನೀನು ವಯಸ್ಸು ಹೋದ್ಮೇಲೆ ಈಗೇನೋ ದಿಮ್ಗೈದ್ನಿ ಅಂತೀಯ ಹೆಂಗನ ನೀನು ಸೊಸೆತ್ತಾಗೆ ಮಾತಾಡ್ಕೊಂಡು ಸುಮ್ಮನೆ ಅಲ್ಲಿಗೆ ಹೋಗು ನೀನು ಮಾಡೋಕ್ಕಾಗ್ತೀವ ಸದ್ಯಕ್ಕೆ ದಿಮ್ಗೈದಿ ಮಾಡ್ಕೊಂಡು ಮೆತ್ಕೈದು ಕಾಲದಾಗ ಅವರೇ ನೋಡ್ಕೊಂತಾರೆ ನಾನು ನಿನ್ನ ವಯಸ್ಸು ಹೋಗೋದು ಭಾಳ ದಿನ ಐತಿ ನಾನೇ ನಿನ್ನ ದಿಮ್ಗೈದ್ನಿ ನಾನೇನೇನು ತಲೆ ಕೆಡ್ಸ್ಕೊಂಬಲ್ಲ ಅಷ್ಟೇ ಮಾತಾಡಿಸ್ಲಿಲ್ಲ ಅಂದ್ರೆ ಹಂಗೆ ಇರ್ಲೇಳು ನೇನು ಮಾಡೋದು ಕೂಲಿ ಹೋಗೋದು ಸುಮ್ಮನೆ ಹೋಗ್ತೀನಿ ಅವನು ಸಿಡ್ಲಿಂಗ ಕರಿತಿದ್ದ ನನ್ನ ತಮ್ಮನು ಕರಿಯಲ್ಲ ಯಾಕಂದ್ರೆ ನಾವು ಉಂಬಲ್ಲ ಅಂತ ಹೇಳಿದೀವಿ ನಿಮ್ಮ ಮನೆಯಾಗೇನೋ ಮಾಡಿರೋದು ಉಂಬಲ್ಲ ಕಣ ನಾವು ಊಟ ಆದ್ರೂ ಉಂತೀವಿ ಅಂತ ಹೇಳಿದೀವಿ ಹಾಗೆ ಜಿಮ್ ಮಾಡ್ತಾಳೆ ಉಂಬಕ್ಕಾಗಲ್ಲ ಬೇಕಂದ್ರೆ ಇಲ್ಲೇ ಹೋಗೋದಿದ್ರೆ ಹೋಗಿ ಸಿದ್ಲಿಂಗರ ಹೊಲ್ದಾಕೆ ಸಿದ್ಲಿಂಗ ಯಾತಕ್ಕ ಕರಿತಿದ್ನಪ್ಪ ಎಲ್ಲಾರ್ನೂ ಯಾತ ಟಮಾಟೆ ಬಳ್ಳಿ ಕಟ್ಟಕ್ಕ ಯಾತಕ್ಕ ಕರಿತಿದ್ದ ಹೋಗು ಟಮಾಟೆ ಬಳ್ಳಿ ಕಟ್ಟಕ್ಕೆ ಆರಾಮ ಕಟ್ಕೊಂಡಿರ್ಬೋದು ಅಂದ್ರೆ ಹೊಸಗೆ ಬಿಡ್ಸೋದು ನೀನು ಬೇರೆ ಊರ್ ತಕ್ಕ ಬರತ್ತೆ ಈಗ ಲೇಟ್ ಆಗುತ್ತಾ ಏನ ಇಲ್ಲಂತ ನಾನು ಅವನ ಹೊಲ್ದಕ್ಕೆ ಹೋಗಲ್ಲ ನಾನು ಬರೋಂಗಿದ್ರೆ ನಿಮ್ಮ ಜೊತೆ ಬರ್ತೀನಿ ಬೇರೆ ಊರ್ ತಕ್ಕ ಹೊಸಗೆ ಬಿಡ್ಸಕ್ಕೆ ಇಲ್ಲೇ ಬೇರೆ ಊರ್ ತಗ ಹೆಂಗತ್ತೀರ ಕೂಲಿ ಮಾಡ್ಕೊಂಬಂದ್ರು ಯಾರು ಇವರು ಅಂತ ಗೊತ್ತಾಗಲ್ಲ ನಮ್ಮೂರಾಗೆ ನಾನು ಕೂಲಿ ಮಾಡಿರಿ ಆಗ್ಲೆಲ್ಲ ಜನ ಕೇಳ್ತಾರೆ ಅದಕ್ಕೇನೆ ಸುಮ್ಮನೆ ಬೇರೆ ಊರ್ ತಕ್ಕೆ ಹೋಗ್ತೀನಿ ಇದೇ ಊರಾಗ ಆದರೆ ನೋಡಪ್ಪ ಸಾವುಕಾರರು ಕಮಲಮ್ಮ ಕೂಲಿ ಮಾಡಕ್ಕೆ ಬಂದೈತಿ ಅಂತೇಳಿ ಎಲ್ಲ ಆಡ್ಕೊಂತಾರೆ ಜನ ಅದಕ್ಕಾಗಿ ಬೇರೆ ಊರ್ ತಕ್ಕೆ ಬರ್ತೀನಿ ಸುಮ್ಕಿರು ಅದೇ ನಮಗೆ ಒಂದು 10 ಜನ ಅಂತ ಹೇಳವ್ರು ನೆನ್ನೆ ಹೋಗಿದ್ವಾ ಅವ್ರು ಹೇಳೇವ್ರಿ ನೀವೇ ಬರ್ರಿ ಸಾಕು ಅಂತ ಏನಾನ ಬೇಕಿದ್ರೆ ಕರ್ಕೊಂಡು ಹೋಗ್ತಾರೆ ಬೇಡಲಿಲ್ಲ ಅಂದರೆ ಇಲ್ಲೇ ಹೋಗಿ ಅವ್ರಿಗೆ ಸಿದ್ಲಿಂಗರ್ಗೆ ಅಷ್ಟೇ ಏನು ಮಾಡ್ತೀಯ ಇಲ್ಲಂತಾಯಿ ನಾನು ಹೋಗಲ್ಲ ಯಾರು ಹೋಗ್ತಾರೆ ಹೋಗಿ ಇಲ್ಲೇ ಅವ್ನು ಹೊಲ್ದಕ್ಕೆ ನಾನು ಹೋಗಲ್ಲ ತಾಯಿ ಅವ್ನು ಸಿದ್ಲಿಂಗನ ಹೊಲ್ದಕ್ಕೆ ನಾನು ಹೋಗಲ್ಲ ಇಲ್ಲೇ ಯಾರು ಬೇರೆ ಯಾರು ಕರೋದ್ರೆ ಹೋಗ್ತೀನಿ ಯಾರು ಹೋಗ್ತಾರೆ ಹೋಗತ್ತೆ ನನಗೆ ಯಾರು ಇಲ್ಲದಕ್ಕೆ ಒಬ್ಬಂಟಿ ಆಗಿರೋದಕ್ಕೆ ಇವಾಗ ಒಂಥರನ ಬೇಜಾರು ಅಯ್ಯಪ್ಪನ ಬತ್ತ ಹೋಗ್ತಾ ಇರಪ್ಪ ಅಂದರೆ ಬರಲ್ಲ ಅಂತಾನೆ ಅಯ್ಯಪ್ಪ ಏನು ಮಾಡೋಣ ಅದಕ್ಕೆ ನಾನೇ ಕೂಲಿ ಮಾಡ್ಕೊಂಡು ತಿಂತೀನಿ ಏನು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನೇನು ವಸಿ ಅಂಥದ್ದೇನಿಲ್ಲ ಕೂಲಿಗೆ ಹೋಗ್ತೀನಿ ನಾನು ಎಲ್ಲ ಬದುಕು ನನ್ನ ತವ್ರ ಮನೆಗೆಲ್ಲ ನಾನು ಕಷ್ಟಪಟ್ಟಾಳೇನೆ ಎಲ್ಲ ಕೂಲಿ ಮಾಡಿದ್ದೀನಿ ನಾನು ನನ್ನ ತವ್ರ ಮನೆಗೆ ಎಲ್ಲ ಬದುಕು ಬರುತ್ತೆ ನನಗೂ ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು